ಪಂಚಮಸಾಲಿ ಮಲೆಗೌಡ ಗೌಡ ಲಿಂಗಾಯತ ದೀಕ್ಷೆ ಲಿಂಗಾಯತ ಸಮುದಾಯಕ್ಕೆ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲರೂ ಕೂಡಿಕೊಂಡು ಇವತ್ತು ಪ್ರಾಮಾಣಿಕವಾಗಿ ನಮ್ಮ ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಹಿನ್ನೆಲೆ ಒಳಗೆ ಇವತ್ತು ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಚಳವಳಿಯ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರಿಗೂ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಮೀಸಲಾತಿ ಹೋರಾಟದ ಯುವ ನಾಯಕರಾದ ಲಕ್ಕಪ್ಪ ಪಾಟೀಲ್ರು, ನಮ್ಮ ಜಿಲ್ಲಾಧ್ಯಕ್ಷರು ರುದ್ರಗೌಡರು ಮತ್ತು ನಮ್ಮ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಬಾಬಾಗೌಡರು, ಪಂಚೇನ ಅಧ್ಯಕ್ಷರಾಗಿರ್ತಕ್ಕಂಥ BS ಪಟ್ಟಣಗಳು, ಒಟ್ಟಾರೆ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಪಂಚಮಸಾಲಿ ಮಲೆಗೌಡ ದೀಕ್ಷೆ ಲಿಂಗಾಯತ ಗೌಡ ಲಿಂಗಾಯತ ಮಕ್ಕಳಿಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕೋಸ್ಕರವಾಗಿ 4 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ಈ ಒಂದು ಚಳವಳಿಗೆ ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಕೊನೆಯ ಗಳಿಗೆಯಲ್ಲಿ ನಮ್ಮ ಹೋರಾಟಕ್ಕೆ ಮಣಿದು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಪಂಚಮಸಾಲಿಗಳು ಒಳಗೊಂಡಂತೆ ಎಲ್ಲ ಲಿಂಗಾಯತರಿಗೂ ಒಂದು ಅವಕಾಶವನ್ನು ಕೊಡುವಂಥ ಕೆಲಸ ಮಾಡಿದರು. ಆದರೆ ಅದು ನೀತಿ ಸಮಿತಿಯ ಕಾರಣಕ್ಕೆ ಇಂಪ್ಲಿಮೆಂಟ್ ಆಗಲಿಲ್ಲ. ಈ ಸರ್ಕಾರ ಬಂದ ಮೇಲೆಯೂ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಬಳಿಗೆ ನಮ್ಮ ಹಕ್ಕನ್ನು ಕೇಳಲಿಕ್ಕೆ ಮನವಿ ಮಾಡಿಕೊಂಡಾಗ ಮುಖ್ಯಮಂತ್ರಿಗಳು 1 ತಿಂಗಳು ಬಿಟ್ಟು ನಾವು ಅವಕಾಶ ಕೊಡ್ತೀವಿ ಅಂದರು. ಆದರೆ ಯಾವುದೇ ಸಭೆ ಕರಲಿಲ್ಲ. ಹಾಗಾಗಿ ಮತ್ತೆ ಹೋರಾಟ ಶುರು ಮಾಡಿದ್ವಿ. ಹಿಂದೆ BJP ಸರ್ಕಾರದಾಗ ಯಾವ ರೀತಿ ಹೋರಾಟ ಮಾಡಿದ್ವಿ ಅದೇ ಪ್ರಾಮಾಣಿಕವಾದ ಹೋರಾಟವನ್ನು ಇವತ್ತಿನ ಸರ್ಕಾರಕ್ಕೂ ನಾವು ಮುಂದುವರಿಸಬೇಕು, ಹಕ್ಕನ್ನು ಕೇಳಬೇಕು ಅಂತೇಳಿ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟವನ್ನು ಮಾಡ್ತಾ ಬಂದ್ವಿ. ಆದರೆ ಮುಖ್ಯಮಂತ್ರಿಗಳು ಸೌಜನ್ಯಕ್ಕಾದರೂ ಸಹ ಒಂದು ದಿನ ಸಹ ನಮ್ಮನ್ನು ಕರೆದು ಮಾತುಕತೆ ಮಾಡೋ ಪ್ರಯತ್ನ ಮಾಡಿಲ್ಲ. ಕಳೆದ ಬಾರಿ ಬೆಳಗಾವಿಯ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಿದ್ದ ಎಚ್ಚರಿಕೆ ಕೊಟ್ಟಾಗ ಆಗ ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣ ಪಾಟೀಲ್ ಅವರ ಯತ್ನಾಳ್ ಅವರ ಹೋರಾಟಕ್ಕೆ ಮತ್ತು ವಿನಯ್ ಕುಲಕರ್ಣಿ ಅನೇಕರು ಒತ್ತಾಯಕ್ಕೆ ಮಣಿದು ನಮ್ಮನ್ನು ಮೊದಲ ಬಾರಿಗೆ ಮಾತುಕತೆ ಕರೆಸಿದರು. ಇಲ್ಲ, ಒಂದು ವಾರದಾಗ ನಾನು ಮೀಟಿಂಗ್ ಕರಿತೀನಿ, ಆಡಳಿತಾತ್ಮಕ ಸಭೆ ಕರಿತೀನಿ, ನೀವು ಮುತ್ತಿಗೆ ಹಾಕ್ಬೇಡ್ರಿ ಅಂತೇಳಿ ಸ್ವತಃ ಬಸವನಗೌಡರು ಅವರೇ ಹೇಳಿದರು. ಇಲ್ಲ, ಮುಖ್ಯಮಂತ್ರಿಗಳು ಒಂದು ಸರಿ ಮಾತು ಕೊಟ್ಟರೆ ಮೇಲೆ ಮುತ್ತಿಗೆ ಹಾಕೋದು ಸರಿಯಲ್ಲ, ಅವ್ರಿಗೆ ಕಾಲಾವಕಾಶ ಕೊಡೋಣ ಅಂತೇಳಿ. ಅದಾದಮೇಲೆ 1 ತಿಂಗಳು ಟೈಮ್ ಕೊಟ್ಟು ಮುಖ್ಯಮಂತ್ರಿ ಸಭೆ ಕರೀಲಿಲ್ಲ. ಕೊನೆಗೆ ನಮ್ಮ ಶಾಸಕರಿಗೆ ಒತ್ತಾಯ ಹಾಕಿದೆ, ನೀವಾದರೂ ಅಧಿವೇಶನದಲ್ಲಿ ಮಾತಾಡ್ರಿ ಅಂತೇಳಿ. ಆದರೆ ಶಾಸಕರುಗಳು ಮಾತಾಡ್ತೀವಿ ಅಂತೇಳಿ ಅವರೂ ಮಾತಾಡಲಿಲ್ಲ. ಅದಕ್ಕೆ ನಮಗೆ ಬೇಸರ ಆಯಿತು. ಶಾಸಕರು ಮಾತಾಡಲಿಲ್ಲ ಮತ್ತು ಮುಖ್ಯಮಂತ್ರಿ ಸ್ಪಂದನೆ ಮಾಡಲಪ್ಪ ಅಂದರೆ ಕೊನೆ ಪಕ್ಷ ವಕೀಲರ ಮೂಲಕ ಪ್ರಯತ್ನ ಮಾಡಬೇಕು ಅಂತೇಳಿ ಸುಮಾರು 2,500ಕ್ಕಿಂತ ಹೆಚ್ಚು ವಕೀಲರನ್ನ ಬೆಂಗಳೂರು ಬೆಳಗಾವಿಯಲ್ಲಿ ಕೂಡಿಸಿ ಒತ್ತಡ ಹಾಕಿದಾಗ ವಕೀಲರ ಹೋರಾಟಕ್ಕೆ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಮಾತುಕತೆ ಕರೆದ್ರು. ಮಾತುಕತೆಯನ್ನು ತುಂಬ ಚೆನ್ನಾಗಿ ಮಾಡಿದರು. 2 ತಾಸು ಡಿಸ್ಕಷನ್ ಮಾಡಿದರು. ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ವಕೀಲರು ತುಂಬ ಸಮರ್ಥವಾಗಿ ಮುಖ್ಯಮಂತ್ರಿ ವಾದ. ಅವತ್ತಿನ ಸಭೆಯೊಳಗೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರಿದ್ದರು, ವಿನಯ್ ಕುಲಕರ್ಣಿ ಇದ್ದರು, ವಿಜಯಾನಂದರು ಇದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದರು, ಎಲ್ಲರೂ ಇದ್ದರು, ಹಿರಣ್ಣ ಕಡಾಡಿ ಅವರಿದ್ದರು, ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾವೆಲ್ಲ ಆಗ್ರಹ ಮಾಡಿದ್ವಿ, ನಿಮಗೆ ಇರುವಂಥ ಪರಮಾಧಿಕಾರ ಇದೆ, ಹಿಂದಿನ ಸರ್ಕಾರ ಕೊಟ್ಟಂಥ 2D ಮೀಸಲಾತಿ ಅನ್ನೋದ್ರು ಇನ್ನು ಇಂಪ್ಲಿಮೆಂಟ್ ಮಾಡಿರಿ ಅಥವಾ 2A ಮೀಸಲಾತಿಯನ್ನು ಕೊಡ್ರಿ ಎನ್ನುವಂಥ ಆಗ್ರಹ ಮಾಡಿದಾಗ ಮುಖ್ಯಮಂತ್ರಿಗಳು ನೀತಿ ಸಮಿತಿ ನೆಪ ಮಾಡಿಕೊಂಡು ನಾವು ಯಾವುದೇ ಸದ್ಯಕ್ಕೆ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ, ನಾವು ಇದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಂತೇಳಿ ಆರಕ್ಕೆ ಉತ್ತರ ಕೊಟ್ಟರು. ಬಸವನಗೌಡರು ಮತ್ತು ನೀತಿ ಸಮಿತಿಯಿಂದ ಮೀಟಿಂಗ್ ಯಾಕೆ ಕರೆಯೋಕ್ಕೆ ಅವಕಾಶ ಆಯ್ತು ನಿಮಗೆ ಅಂತ ಮರು ಪ್ರಶ್ನೆ ಮಾಡಿದೆ. ಇಲ್ಲ, ಅದು ಮೊದಲೇ ಕಮಿಟಿಗೆ ಕರೆದೇವಿ ಅಂತಂದರು. ಆಯ್ತು ರೀ, ಮತ್ತು ಅಲ್ಲಿಂದ ಇಲ್ಲಿವರೆಗೆ ಬಂದೇವಿ, ಒಂದು ಭರವಸೆ ಕೊಡ್ರಿ, ನೀವು ಯಾವ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡ್ತೀವಿ ಅನ್ನೋದನ್ನು 6 ತಿಂಗಳು 1 ವರ್ಷನೋ ಒಂದು ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ವಿ. ಸಮಯ ಕೊಡಲ್ಲ ಅಂತಂದರು. DCM ಅಂದರು, CM ಅಂದರು. ಕೊನೆಗೆ ಆಯಿತು, ಮತ್ತು ಹಿಂದಿನ ಸರ್ಕಾರ 2D ಕೊಟ್ಟಿತ್ತು, ಆ ಹಿಂಬರಹವನ್ನು ವಿತ್ಡ್ರಾ ಮಾಡಿಕೊಂಡು ಕೊಟ್ಟು ನಾವು ಎಷ್ಟೋ ನಮ್ಮ ಮಕ್ಕಳು ಅನುಕೂಲ ಆಗುತ್ತೆ. ಇಲ್ಲ, ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ ಅಂದರು. ಆಯ್ತು ರೀ, ಮತ್ತು ನಮಗೆ 2A ಒಳಗೆ ಸೇರಿಸ್ಬೇಕಂತ ಮೂಲ ಬಯಕೆ ಐತಿ, ಅದನ್ನಾದರೂ ಪ್ರಯತ್ನ ಮಾಡಿರಿ, ಅದನ್ನೂ ಕೊಡೋಕ್ಕಾಗಲ್ಲ ಅಂದರು. ಆಯಿತು, 2Aನೂ ಬೇಡ 2Dನೂ ಬೇಡ, ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಸೆಂಟ್ರಲ್ OBC ರೆಕಮೆಂಡ್ ಮಾಡಿರಿ, ಅದು ಯಾವುದೂ ಕಾನೂನು ಅಡೆತಡೆ ಇಲ್ಲ, ಯಾವುದಕ್ಕೂ ಅದು ವಿರೋಧ ಇಲ್ಲ, ಅದನ್ನಾದರೂ ಮಾಡಿ ಪುಣ್ಯ ಕಟ್ಕೊಳ್ರಿ ಅಂತ ಆಗ್ರಹವನ್ನು ನಾವೆಲ್ಲರೂ ಮಾಡಿದ್ವಿ. ಇಲ್ಲ, ಅದನ್ನು ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ಅಂದರು. ಹಾಗಾಗಿ ಬಂದಂಥ ನಮ್ಮ ಜನರಿಗೆ ರಾಜ್ಯದ ಮುಖ್ಯಮಂತ್ರಿ, ಒಂದು ಸರ್ಕಾರ, ಇಷ್ಟು ದೊಡ್ಡ ಸಮಾಜ, ಬಹುತೇಕ ಈ ಒಂದು ಸರ್ಕಾರ ಬರಲಿಕ್ಕೆ ಒಂದು ಮೀಸಲಾತಿ ಹೋರಾಟ ಒಂದು ಕಾರಣ ಅನ್ನೋದನ್ನು ವರ್ತನೆ ಕಾಣುತ್ತೆ. ಬಂದ ಮೇಲೆ ಸೌಜನ್ಯಕ್ಕಾದರೂ ಒಂದು ಸ್ಪಂದನೆ ಮಾಡೋ ಕೆಲಸ ಮಾಡಬೇಕಾಗಿತ್ತು. ಆಯಿತು, ಒಂದು ಭರವಸೆ ಕೊಡ್ತೀವಿ. ಹೋದ ಯಡಿಯೂರಪ್ಪರ ಸರ್ಕಾರ ಇದ್ದಾಗ ಬಸವನಗೌಡರು ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ ಮೇಲೆ ಯಡಿಯೂರಪ್ಪನವ್ರ ಅಧಿವೇಶನದಲ್ಲಿ ಕಮಿಟ್ ಆದ 6 ಮಂತ್ಸ್ ಟೈಮ್ ತಗೊಂಡ್ರು. ಬೊಮ್ಮಾಯಿಯವ್ರಿಗೆ ಮುಖ್ಯಮಂತ್ರಿ ಆದಾಗ ಸ್ವತಃ ಬೊಮ್ಮಾಯಿಯವರು ಮ್ಯಾರೇಟ್ ಟೋಟ್ಲಿ ಬಂದು ನಾನು 6 ತಿಂಗಳು ಟೈಮ್ ಕೊಡ್ರಿ ಅಂತಂದರು. ಹೀಗೆ ಮುಖ್ಯಮಂತ್ರಿಗಳಾದಂಥವರಿಗೆ ಒಂದು ದೊಡ್ಡ ಸಮುದಾಯದ ಹಕ್ಕೊತ್ತಾಯಗಳನ್ನು ಈಡೇರಿಸುತ್ತಿದ್ದರೊಳಗೆ ಸಮಯಾವಕಾಶನೂ ಕೊಡಲಿಲ್ಲ. ಕೊನೆಗೆ ನೀತಿ ಸಂಹಿತೆ ಮುಗಿದ್ಮೇಲೆ ಆದರೂ ಒಂದು ಸಭೆ ಮಾಡ್ರಿ, ಅದನ್ನು ಒಪ್ಪಲಿಲ್ಲ. ಈ ಕಾರಣಕ್ಕೆ
ಅವತ್ತೇ ಅಸಮಾಧಾನಗೊಂಡು ನಾವೆಲ್ಲ ನಮ್ಮ ವಕೀಲರು ಸೇರಿಕೊಂಡು ನಮ್ಮ ಸಾನ್ನಿಧ್ಯದೊಳಗೆ ಸಭೆ ಕರೆದು ಇಲ್ಲ ಹೆಂಗೂ ನಮ್ಮ ಬೆಳಗಾವಿ ಸರ್ಕಾರದವ್ರು ಬಂದೇ ಬರ್ತಾರೆ, ಒಂದು ಉಗ್ರವಾದ ಹೋರಾಟ ಮಾಡೋಣ, ಅದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಣ. ನಮ್ಮ ರೈತರ ಟ್ಯಾಕ್ಟರಿ ರ್ಯಾಲಿ ಮುಖಾಂತರ ಲಕ್ಷಾಂತರ ಪಂಚಮಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ, ಇಲ್ಲಿ ಮಠಾಧೀಶರು ರಾಜಕಾರಣಿಗಳ ಮುಂದಾಳತ್ವಲ್ಲ, ವಕೀಲರ ಮುಂದಾಳತ್ವದಲ್ಲಿ ಹೋರಾಟ ಮಾಡಂತೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ದು. ಅವತ್ತೇ ನಾವು ನಿರ್ಧಾರಕ್ಕೆ ಬದ್ಧವಾಗಿದ್ವಿ. ಅದೇ ನಿರ್ಧಾರ ಬೆಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿಯೊಳಗೆ ರಾಜ್ಯ ಕಮಿಟಿ ಸಭೆ ಮಾಡೀವಿ. ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ, ಅವತ್ತು ಸಭೆ ಕರೆದೇವಿ. ಅವತ್ತು ಒಪ್ಪಿಗೆ ತೆಗೆದುಕೊಂಡು 10ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮಸಾಲಿಗಳು 10,000 ವಕೀಲರ ಮುಂದಾಳತ್ವದಲ್ಲಿ 5,000 ರೈತರ ಟ್ಯಾಕ್ಟರಿ ರ್ಯಾಲಿ ಮುಖಾಂತರವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು, ಸರ್ಕಾರ ನಿರ್ಲಕ್ಷ್ಯವನ್ನು ಖಂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡ್ತೇವೆ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧಲ್ಲ, ಸರ್ಕಾರ ಮಾಡುವಂಥ ಅಲಕ್ಷ್ಯದ ವಿರುದ್ಧ ನಮ್ಮ ಹಕ್ಕನ್ನು ಕೊಡಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ. ಹಿಂದೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ CM ಆದಾಗ 2017 ಡಿಸೆಂಬರ್ 7ನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ನಾವು. ಅವತ್ತು ಉಮೇಶ್ ಕತ್ತಿ ಅವರಿದ್ದರು. ಅವತ್ತು ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ವಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧ ಮುಂದೆ ರಾಜ್ಯ ಮಟ್ಟ ಉಪವಾಸ ಸತ್ಯಾಗ್ರಹ ಮಾಡಿ ಆಗ್ರಹ ಮಾಡಿದ್ವಿ. ಬೊಮ್ಮಾಯಿ ಸರ್ಕಾರ ಇದ್ದಾಗ 20 ಲಕ್ಷ ಮಂದಿ ಕೂಡಿಸಿ ಭಾಳ ದೊಡ್ಡ ಹೋರಾಟ ವಿಧಾನಸೌಧ ಮಾಡಿದ್ವಿ. ಹಿಂಗೆ ನಮ್ಮ ಹಕ್ಕನ್ನು ಕೇಳಿಕ್ಕೋಸ್ಕರ ಹೋರಾಟ ಹೊರತು ಯಾವುದೇ ಪಕ್ಷ, ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನು ಮನಗಾಣಬೇಕು. ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕ್ಕೆ ಇಚ್ಛೆಪಡ್ತೀನಿ. ನೀವು ಯಾವುದೇ ಗೊಂದಲದ ಹೇಳಿಕೆಗಳಿಗೆ ಕಿವಿಗೊಳ್ಳಾರ್ದೇ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು, ನಮ್ಮ ಸಮಾಜದ ಬಡವರು, ಹಮಾಲರು, ಕೃಷಿ ಕಾರ್ಮಿಕರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನೋ ಗುರುಗಳು ಬಸವನಗೌಡರು ಅಂಥವ್ರು ಹೋರಾಟ ಮಾಡೋಕ್ಕೆ ನಮ್ಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದಲ್ಲ, ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ 10ನೇ ತಾರೀಕು ನಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ಬರು ಬರ್ರಿ, ಪ್ರತಿ ಹಳ್ಳಿಯಿಂದ ಒಂದು ವಾಹನ, ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರಿ ಅಲ್ಲಿ ಮುಖಾಂತರವಾಗಿ ನಮ್ಮ ಶಕ್ತಿ ಪರೀಕ್ಷೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ಅಂಥ ಹೋರಾಟ ತಾವೆಲ್ಲ ಬಂದು ಬೆಂಬಲ ಕೊಡಬೇಕು ಅಂಥೇಳಿ ಈ ಮೂಲಕ ತಮಗೆಲ್ಲರಿಗೂ ಮನವಿ ಮಾಡ್ಕೊಂಡು, ಈಗಾಗಲೇ ಇದರ ಪೂರ್ವಭಾವಿಯಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆಯಾಗಿದೆ. ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕಿಗೂ ಹೋಗ್ತೇವೆ, ಭೇಟಿ ಕೊಡ್ತೇವೆ. ಅವ್ರಿಗೆ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ. ಒಂದು ನೋವಿನ ಸಂಗತಿ ಅಂದರೆ, ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ, ಎಲ್ಲಿ ನಮ್ಮ ಮೇಲೆ ಕೇಸ್ ಆಗಿಲ್ಲ. ಬೆಂಗಳೂರು 10 ಲಕ್ಷ ಮಂದಿ ಕೂಡಿ ಅರಮನೆ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ರು, ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಹಾಕಿಲ್ಲ, ಒಂದು ಒತ್ತಡ ಹಾಕಿಲ್ಲ. ಆದರೆ ವಿಷಾದನೀಯ ಸಂಗತಿ ಅಂದರೆ, ಕಳೆದ 4 ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ, ಪಂಚಮಸಾಲಿ ತಾಲೂಕು ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಪಂಚಸೇನೆ ಇರ್ಬೋದು, ಯುವ ಘಟಕ ಇರ್ಬೋದು, ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು, ಅವರನ್ನು ಅಧೈರ್ಯಗೊಳಿಸುವಂಥ, ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಇದು ಭಾಳ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಪಡ್ತೀನಿ. ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಹಕ್ಕನ್ನು ಕೇಳೋ ಪ್ರಯತ್ನ ಮಾಡಿರಿ. ನಮ್ಮ ಪಂಚಮಸಾಲಿ ಮಂಡನೆ ಮಾಡಿದ್ರು ಜನರ ಭಾವನೆಗಳನ್ನು ಕೆರಳಿಸುವ ಪ್ರಯತ್ನ ಮಾಡಬೇಡ್ರಿ. ನಾ ಯಾವತ್ತೂ ಶಾಂತಿ ಪ್ರಿಯರು. ಹಂಗೇನಾದರೂ ಅಹಿಂಸೆ ಮಾಡೋದಾಗಿದ್ದರೆ ಅವತ್ತು ಬೆಂಗಳೂರಲ್ಲೇ ಮಾಡ್ತೀವಿ ಅಹಿಂಸೆ. ಬರೀ ಅವ್ನು ಕೈ ಮಾಡಿದ ವಿಧಾನಸೌಧ ಒಳಗಡೆ ಹೋಗ್ತಿದ್ವಿ, ಅವತ್ತು ಮಾಡಲಿಲ್ಲ. ಹೋದ ಸರಿ ಬೆಳಗಾವಿಯಲ್ಲಿ 20 ಲಕ್ಷ ಮಂದಿ ಕುಡಿದಾಗ ಬರೀ ಒಂದು ಕೈ ಮಾಡಿದ್ರೆ ಸಾಕು, ದೊಡ್ಡ ಅನಾಹುತ ಆಗ್ತದೆ. ಆದರೆ ಎಂದೂ ನಾವು ಹಿಂಸೆ ಮಾಡೋಕ್ಕೆ ಹೋಗಿಲ್ಲ. ಶಾಂತ ರೀತಿಯಿಂದ ಹೋರಾಟ ಮಾಡುವಂಥವ್ರು, ನಮ್ಮ ಶಾಂತಿದ ಹೋರಾಟಕ್ಕೆ ನೀವು ಅವಕಾಶ ಕೊಡಿರಿ, ನ್ಯಾಯ ಕೊಡುವಂಥ ಕೆಲಸ ಮಾಡಲಿ. ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತರನ್ನ ಎದುರಿಸುವಂಥ, ಬೆದರಿಸುವಂಥ ಪ್ರಯತ್ನ ಮಾಡಿದ್ದೆ ಆದರೆ ಏನಾದರೂ ಅನಾಹುತ ಆತಪ್ಪ ಅಂದರೆ ಮತ್ತೊಂದು ನರಗುಂದ ಬಂಡೆ ಆಗೋದಲ್ಲಿ ಸಂದೇಹವಿಲ್ಲ, ಮತ್ತೊಂದು ಕ್ರಾಂತಿ ಆಗೋದಲ್ಲಿ ಸಂದೇಹವಿಲ್ಲ. ಈ ಎಚ್ಚರಿಕೆಯನ್ನು ಸರ್ಕಾರ ಕೇಳಕ್ಕೆ ಇಚ್ಛೆಪಡ್ತೀನಿ. ಇಂತಹ ಕುಮ್ಮಕ್ಕನ್ನು ಕೊಡುವಂಥ ಈ ಪಂಚಮಸಾಲಿ ಜನಗಳಿಂದ ಆಯ್ಕೆಯಾಗಿ ಪಂಚಮಸಾಲಿ ಹೋರಾಟದಿಂದ ಬೆಳೆದು ಯಾರು ದೊಡ್ಡವರಾಗಲಿ, ಅವ್ರು ಯಾರೇ ಇರಲಿ, MLA ಇರಲಿ, ಮಂತ್ರಿ ಇರಲಿ, MP ಇರಲಿ, ಅವ್ರ ಮೇಲೂ ಸಹ ಭಾಳ ದೊಡ್ಡ ಹೊಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ಪ್ರಾಮಾಣಿಕವಾದಂಥ ಹೋರಾಟಕ್ಕೆ, ನಿಸ್ವಾರ್ಥ ಹೋರಾಟಕ್ಕೆ, ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಮುಕ್ತ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ದೌರ್ಜನ್ಯ, ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಮೂಲಕ ಹೇಳ್ತಾ, ನಮ್ಮೆಲ್ಲ ರೈತರು, ಸಮಾಜ ಬಾಂಧವರು ಮುಕ್ತವಾಗಿ ನೀವೆಲ್ಲರೂ ಬನ್ನಿ. ಯಾವುದಕ್ಕೂ ಅಂಜಕ್ಕೆ ಹೋಗ್ಬೇಡ್ರಿ, ಯಾವುದೂ ಕಳ್ಕೊಕ್ಕೆ ಹೋಗ್ಬೇಡ್ರಿ. ನಿಮ್ಮ ಏನೇ ತೊಂದರೆ ಆದರೂ ನಿಮ್ಮ ಜೊತೆಲಿ ಇಡೀ ಪಂಚಮಸಾಲಿ ವಕೀಲರ ಪರಿಷತ್ತು ನಿಮ್ಮ ಪರ ವಕಾಲತ್ತು ವಹಿಸಲಿಕ್ಕೆ ಗಟ್ಟಿಯಾಗಿದೆ. ಧೈರ್ಯ ಬನ್ನಿ ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಡ್ತೀವಿ. ಉತ್ತರ ಕೊಟ್ಟಿದ್ರು ಗೊತ್ತಿಲ್ಲ. ಈಗ ಮೊನ್ನೆ ನಿಮ್ಮ ಪೀಠದಲ್ಲಿನೇ ಸುದ್ದಿಗೋಷ್ಠಿಯನ್ನು ನಡೆಸಿರುವಂಥ ಕಾಶಪ್ಪನವರು, ಇವರು ಯಾರನ್ನ ಕೇಳಿ ಸ್ವಾಮೀಜಿಯವರು ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತಾ ಇದ್ದಾರೆ ಮತ್ತು ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರ ನಿಂತಿದ್ದಾರೆ ಇವರು ಅಂತ ಮಾತನಾಡಿದರು. ನೋಡ್ರಿ, 2021 ಜನವರಿ 14ನೇ ತಾರೀಕಿಂದ ಏನು ಹೋರಾಟ ಐತಿ, ಅವಾಗಿಂದ ಜನರು ಕೇಳಿ ಹೋರಾಟ ಮಾಡಕತ್ತೀನಿ. ಯಾರನ್ನ ಕೇಳಿ ಜನ ಹೆಂಗೆ ಹೋರಾಟ ಮಾರ್ಗದರ್ಶನ ಹೊಂಟಾರೋ ಆ ಪ್ರಕಾರ ಹೋರಾಟ ಮಾಡಕತ್ತೀನಿ. ಪಾದಯಾತ್ರೆ ಮಾಡಿರಿ ಅಂದ್ರೆ ಪಾದಯಾತ್ರೆ ಮಾಡಿದ್ವಿ, ಸತ್ಯಾಗ್ರಹ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ವಿ, ಎಲ್ಲ ಮಲೆಗೌಡ ಗೌಡಲಿಂಗಾಯತ ಕೂಡಿಸೋದು ಅದನ್ನು ಮಾಡಿದ್ವಿ. ಪ್ರತಿ ಏನೇ ಮಾಡಬೇಕಾದ್ರೂ ಸಹ
ನಮ್ಮ ಸಮಾಜದ ದುಡಿಯುವಂಥ ಜನರ ಕೇಳಿ ಹೋರಾಟ ಮಾಡಿದ್ದೀನಿ. ಯಾವಾಗ ನೀವು ಶಾಸಕರುಗಳು ಬಹುತೇಕ ಅವತ್ತು ಬಸವನಗೌಡರು ಒಬ್ಬರೇ ಕಾಣುತ್ತೆ, ವಿಧಾನಸಭಾ ಅಧಿವೇಶನದಲ್ಲಿ ಸ್ಪೀಕರ್ ಕಾದವ್ರನ್ನ ಭೇಟಿ ಮಾಡಿ ನಾವು ಮಾತಾಡಲಿಕ್ಕೆ ಅವಕಾಶ ಕೊಡ್ರಿ ಅಂದರು. ಅವರಿಗೆ ಸ್ಪೀಕರ್ ಅವರು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಮೇಲೆ ನೀವೆಲ್ಲ ಶಾಸಕರು ನಿಮ್ಗೆ ಯಾಕೆ ಅವಕಾಶ ಕೊಟ್ಟಿಲ್ಲ? ನೀವು ನನಗೆ ಅನಿಸುತ್ತೆ ನೀವು ಕೇಳೋಕ್ಕೆ ಹೋಗೇ ಇಲ್ಲ ಅಂತ. ಹಾಗಾಗಿ ಈ ರೀತಿಯಾಗಿ ಸಮಾಜ ಜನರ ಭಾವನೆ ಜೊತೆ ಚೆಲ್ಲಾಟ ಆಡೋ ಪ್ರಯತ್ನ ಬಿಡಬೇಕು ಅಂತ. ಅದಕ್ಕೆ ನಾನು ನಿಮಗೆ ನಿಮ್ಮ ಮನೆ ಬಾಗಿಲು ಬಂದು ಹೇಳಿದೆ, ನೋಡ್ರಪ್ಪ ಮಾತಾಡ್ರಿ. ನಮ್ಮ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದರೆ, ಹಿಂದಿನ ಸರ್ಕಾರದಲ್ಲಿ ಶಾಸಕರು ನಮ್ಮ ಹತ್ರ ಬರ್ತಿದ್ರು, ಸಿ ಎಮ್ ನನ್ನ ಹತ್ರ ಬರ್ತಿದ್ರು. ಈಗ ಹೆಂಗಾಗೈತಪ್ಪ, ನಾನು ಅವ್ರ ಮನೆಗೆ ಹೋಗಿ ಮಾತಾಡ್ರಪ್ಪ ನಮ್ಮ ಪರಿಸ್ಥಿತಿ ಬಂತು. ಆದರೂ ಪ್ರತಿಷ್ಠೆನ ಬದಿವತ್ತು ಅವ್ರ ಮನೆ ಬಾಗಿಲಿಗೆ ಹೋದ್ವಿ. ಮಾತಾಡಿಬಿಟ್ಟಿದ್ರೆ ಸಮಸ್ಯೆ ಮಾತಾಡಲಿಲ್ಲ. ಅದಕ್ಕೆ ಏನು ಮಾಡಿದೆ, ಅನಿವಾರ್ಯವಾಗಿ ನಮ್ಮ ವಕೀಲರಿಂದ ಅಪ್ಪಾರ ಇನ್ಮೇಲೆ ಅವ್ರು ನಂಬಕ್ಕೆ ಹೋಗ್ಬೇಡ್ರಿ, ನಾವು ನಿಮ್ಮ ಪರವಾಗಿರ್ತೀವಿ, ಒಂದು ಹೋರಾಟ ಮಾಡೋಣ. ಆ ಪ್ರಕಾರ ವಕೀಲರನ್ನ ನಂಬಿ ಹೋರಾಟಕ್ಕೆ ಇಳಿದ್ವಿ. ಅವ್ರ ಹೋರಾಟಕ್ಕೆ ಸರ್ಕಾರ ಮಾಡಿತ್ತು. ಹಾಗಾಗಿ ಹೆಂಗೆ ಸರ್ಕಾರ ಸ್ಪಂದನೆ ಮಾಡುತ್ತೋ ಹಂಗೆ ಹೋರಾಟದ ರೂಪರೇಷೆಗಳು ಮಾಡ್ತೇವೆ ಹೊರತು ಯಾವುದೇ ವ್ಯಕ್ತಿ ಕೇಳುವಂಥ, ಯಾವುದೇ ಪದಾಧಿಕಾರಿ ಕೇಳಿ ಮಾಡುವಂಥದ್ದಲ್ಲ. ಹೋರಾಟ ಯಾವತ್ತು ಹಿಂಗೆ ಇರುತ್ತೆ, ಹಾಗೆ ಆಗುವಂಥ ಆ ಸಂದರ್ಭಕ್ಕೆ ಏನು ನಿರ್ಧಾರ ಆಗುತ್ತೋ ಜನರೇ ಬಿಟ್ಟಿರ್ತಕ್ಕಂಥದ್ದು, ಹೋರಾಟಗಾರ ಬಿಟ್ಟಿರ್ತಕ್ಕಂಥದ್ದು. ಇದು ನೋಡ್ರಿ, ರಾಷ್ಟ್ರೀಯ ಅಧ್ಯಕ್ಷರು ಪಾಪ ಅವ್ರ ಪಾದಯಾತ್ರೆ ಬಂದಿದ್ದರು, ದುಡ್ದಿದ್ರು. MLA ಆದಮೇಲೆ ಅವ್ರಿಗೆ ಏನಾಗೈತಿ, ಅವ್ರ ಪಕ್ಷದ ಒತ್ತಡ ಕಾಣಿಸುತ್ತೋ ಅಥವಾ ನಿಗಮ ಮಂಡಳಿ ಅನ್ನುವಂಥ ದೊಡ್ಡ ಜವಾಬ್ದಾರಿ ಒತ್ತಡ ಕಾಣುತ್ತೋ, ಅನಿವಾರ್ಯವಾಗಿ ಅವ್ರು ಬರ್ಲಿಕ್ಕೆ ಆಗದೆ ಇರ್ಬೋದು. ನಾವೇನು ಅದ್ರ ಬೇಸರಿಲ್ಲ. ಹಾಗಾಗಿ ಶಾಸಕರಾದಮೇಲೆ ನಿರಂತರವಾಗಿ 9 ತಿಂಗಳು 12 ಜಿಲ್ಲೆಗಳು ಹೋರಾಟ ಮಾಡಿದೆ. ಎಲ್ಲ ಕಡೆನೂ ಕರೆದ್ವಿ. ಅವ್ರಿಗೆ ಮುಜುಗರಾಕಿತ್ತು ಬರ್ತೀವಿ, ನಾವು ಒತ್ತಡ ಮಾಡೋಕ್ಕೆ ಹೋಗಿಲ್ಲ. ಆಯಿತು ಬಿಡ್ರಿ ಅಂತೇಳಿ ಕೊನೆಗೆ ಮುಖ್ಯಮಂತ್ರಿಗಳ ಬಳಿ ಸಭೆ ಕರೆದಾಗ ಬಂದಾಗ ಸೌಜನ್ಯಕ್ಕೆ ಒಂದು ರೀತಿ ಸೌಹಾರ್ದಯುತವಾಗಿ ಚರ್ಚೆ ಆಗಬೇಕಾಗಿತ್ತು. ಅದಕ್ಕೂ ಅವಕಾಶ ಆಗಲಿಲ್ಲ. ಅದಕ್ಕೆ ನನಗೇನಂತು, ಮೋಸ್ಟ್ಲಿ ಪಾಪ ಅವರಿಗೆ ನಮ್ಮ ಜೊತೆಯಲ್ಲಿ ಬಹಿರಂಗ ಹೋರಾಟ ಬರೋದ್ರಿಂದ ಅವರ ಮುಂದಿನ ಬೆಳವಣಿಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಒತ್ತಾಯ ಮಾಡೋಕ್ಕೆ ಹೋಗಿಲ್ಲ. ಆ ಕಾರಣಕ್ಕೆ ನಾನು ಜನರು ಹೆಂಗೆ ಹೇಳ್ತಾರೆ ಕೇಳ್ಕೊಂತ ಹೊಂಟಿದ್ದೆ ನಾನು ಪೂರ್ತಿ. ಮತ್ತು ಅವ್ರಿಗೆ ಮುಜುಗರ ಆಗಬಾರ್ದು ಕಾರಣಕ್ಕೆ. ಇದು ಒಂದೇ ಸರ್ಕಾರ ಅಲ್ಲ, ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರ ಮುಖಾಂತರ ಹೇಳಿಕೆ ಕೊಡಿಸಿದ್ರು, ಪಾದಯಾತ್ರೆ ಮಾಡಬೇಡ್ರಿ, ನಾವು ಮಾಡೋಕ್ಕೆ ಬಿಡಲ್ಲ ಅಂತೇಳಿ. ಅವತ್ತು ಆ ಪ್ರಯತ್ನ ಮಾಡಿದರೆ, ಇವತ್ತು ಪ್ರಯತ್ನ ಮಾಡಿದ ಸರ್ಕಾರಗಳು. ಅದು ಸಹಜ, ಅದು ರಾಜಕಾರಣಿಗಳ ಒಂದು ಭಾವನೆ. ಅದಕ್ಕೆ ನಾವು ಏನೂ ಹೇಳೋಕ್ಕಾಗಲ್ಲ. ನಾನು ಗುರುಗಳಾದಂಥವ್ರು ಸರ್ಕಾರ ಮಾತು ಕೇಳೋದು, ನಾನು ಜನರ ಮಾತು ಕೇಳಬೇಕು. ಅವ್ರವ್ರ ಪಕ್ಷದ ಹೈಕಮಾಂಡ್ ಮಾತು ಕೇಳ್ಬೋದು, ಅವ್ರ ಪಕ್ಷದ ಆದೇಶಗಳಿಗೆ ತಲೆಬಾಗ್ಬೋದು. ಅದು ನಾನು ಮಾಡೋಕ್ಕೆ ಬರಲ್ಲ. ನಾನು ಜನರ ಭಾವನೆಗೆ ಅರ್ಥ ಮಾಡ್ಕೊಂಡು ಹೋರಾಟ ಮಾಡೀನಿ. ನಾನು ಪ್ರಾಮಾಣಿಕ ಹೋರಾಟ ಮಾಡಲೇಬೇಕು ಅಂತ. ಅವ್ರು ಸುಮ್ಮನೆ ಇರ್ಬೋದು, ನಾನು ಸುಮ್ಮನೆ ಇರೋಕ್ಕೆ ಬರೋದಿಲ್ಲ. ಇಲ್ಲ ನಾನು MLA ಆಗಿದ್ದೀನಿ, ನಾನು ಮಂತ್ರಿ ಆಗ್ತೀನಿ, ನೀವು ಹೋರಾಟ ಮಾಡಬೇಡ ಅಂತಂತಂದು ಅವ್ರ ಪಕ್ಷದಲ್ಲಿ ಹೇಳಿದರೆ ಅವ್ರು ಬೇಕಾದ್ರೆ ಸುಮ್ಮನಿದ್ರೆ ಜನ ಏನು ತಪ್ಪು ತಿಳ್ಕೊಳ್ಳೋಣ. ಅದು ಗುರುಗಳಾದಂಥವ್ರು ಅರ್ಧಕ್ಕೆ ಹೋರಾಟ ಕೈಬಿಟ್ರು, ನನ್ನ ಮೇಲೆ ಆರೋಪ ಬರುತ್ತೆ. ಈಗಲೇ ನನಗೆ ಅಂತಿದ್ರು, BJP ಸರ್ಕಾರ ಉಗ್ರ ಹೋರಾಟ ಮಾಡ್ತಿದ್ರು, ಈ ಸರ್ಕಾರದ ಸ್ವಾಮೀಜಿ ಸೌಮ್ಯ ಅದರ ಅಂತೇಳಿ. ನಾನು ಒಂದೇ ಸಾರಿ ಉಗ್ರ ಹೋರಾಟ ಮಾಡೋದು ಬೇಡ, ಒಂದು ಶಾಂತಿಯುತ ಬಗ್ಗೆ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ದೇವರ ಪೂಜೆಯಿಂದ ಹೋರಾಟ ಮಾಡಿದೆ. ಅದಕ್ಕೆ ಅವ್ರು ಮನೇಲಿಲ್ಲ, ಅನಿವಾರ್ಯವಾಗಿ ಹೋರಾಟ ಕರೆ ಕೊಟ್ಟೆ. ಹಿಂಗೆ ಗೊತ್ತಿಲ್ಲ ಪದ, ನನಗಂತೂ ಒಂದೇ ಪ್ರಜ್ಞೆ ಐತಿ. ನಮಗಂತೂ ಒಂದೇ ಪ್ರಜ್ಞೆ ಐತಿ. ಪ್ರಜ್ಞೆ ಬರೋಕ್ಕೆ ಗುಂಗಿನಿಂದ ಎದ್ದಾರ ಅಂದಂಗೆ ಆಯ್ತು. ಅಲ್ಲ, ಅದು ಪ್ರಮಾಣ ಮಾಡಿವಲ್ಲ ನಾವು. ಮೀಸಲಾತಿ ಆದೇಶ ಪ್ರಮಾಣ ಪತ್ರ ಸಿಗೋವರೆಗೂ ನಾನು ಮಠಕ್ಕೆ ಬರಲ್ಲ, ನಾನು ಮನೆಗೆ ಹೋಗಲ್ಲ ಅಂತ ತಂದಿದ್ರು. ಬಟ್ ನಾವೇ ಅವ್ರ ಮನೆಗೆ ಕರ್ಕೊಂಡು ಬಿಟ್ಟು ಬಂದ್ವಿ. ಹಂಗೆ ಮಾಡೋಕ್ಕೆ ಬರಬಾರ್ದು, ನೀವು ಗೃಹಸ್ಥ ಆಗ್ತೀರಿ, ನೀವು ಮನೆಗೆ ಹೋಗ್ರಿ, ಎಲೆಕ್ಷನ್ ಹತ್ರ ಐತೆ ಅಂತೇಳಿ ಮನೆಗೆ ಹೋಗಿ ಆರತಿ ಬೆಳೆಸಿ ಒಳಗೆ ಕರ್ಸಿದ್ವಿ. ನಾನು ಆ ಪ್ರಕಾರ ಬದ್ಧತೆ ನಡ್ಕೊಳ್ಬೇಕಲ್ಲ. ಆಗ ಅವತ್ತು ಅವ್ರದ್ದೇ ಡೈಲಾಗ್ ಅದು, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಅವ್ರು ನನ್ನ ಮನೆಗೆ ಹೋಗಲ್ಲ, ಮಠಕ್ಕೆ ಹೋಗಲ್ಲ ಅಂದರು. ನಾನು ಅವ್ರ ಮನೆಗೆ ಹೋಗಂತೂ ಕಳಿಸ್ಬಂದು. ಯಾಕಂದ್ರೆ ನಾನು ನನ್ನಂಗೆ ನಿಜದಾಗ ಬರೋಬೇಡ, ನಿಮಗೆ ಎಲೆಕ್ಷನ್ ಐತಿ, ಕ್ಯಾನ್ವಸ್ ಮಾಡೋದಿರುತ್ತೆ ಅಂತೇಳಿ ಅವ್ರ ಶ್ರೀಮತಿಯವ್ರ ಮನೆ ಮೇರೆಗೆ ಅವ್ರು ಕರ್ಕೊಂಡು ಮನೆಗೆ ಬಿಟ್ಟು ಬಂದ್ವಿ. ಬಟ್ ನಾನು ಹಂಗೆ ಮಾಡೋಕ್ಕೆ ಬರೋದಿಲ್ಲ. ನನ್ನ ಗುರಿ ಏನೈತಿ, ಒಂದು ಸ್ಪಷ್ಟ ಗುರಿ ಐತಿ, ತಪ್ಪಿಸ್ತಾರ ಹೊಂಟೇನಿ. ಮೀಸಲಾತಿ ಆದೇಶ ಪ್ರಮಾಣ ಸಿಕ್ಕ ಮೇಲೆ ಅಲ್ಲೇ ಇದ್ಕೊಂಡು 360 ದಿವಸ ಅಲ್ಲೇ ಇಡ್ತೇನೆ. ಇದೊಂದು ಗುರಿ ಮುಟ್ಬೇಕಾಗಿತ್ತು, ಜನ ನಂಬ್ಯಾರ. ಆ ಗುರಿ ಮುಟ್ಟೋರು ಪ್ರಾಮಾಣಿಕ ಹೋರಾಟ ಮಾಡ್ಕೊಳ್ತಾರೆ. ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಏನು ನಿಮ್ಮ ಜೊತೆ ಕಾಂಗ್ರೆಸ್ಸಿನ ಕೆಲವು ಪ್ರಭಾವಿ ಸಚಿವರು ಅವರೆಲ್ಲ ಇದ್ರಲ್ರಿ, ಇವತ್ತು ಬರ್ತಾರೆ ನೀವು ಹೋರಾಟಕ್ರಿ? ಬರ್ತಾರೆ. ಈಗ ನಾಳೆ ನಾವು 1ನೇ ತಾರೀಕಿಗೆ ಮೀಟಿಂಗ್ ಕರೆದೇನೆ, ಎಲ್ಲ ಶಾಸಕರು ಹೋಗ್ಬಿಡಕತ್ತೀನಿ. ಬರ್ರಿಯಪ್ಪ, ಎಲ್ಲರೂ ಕೂತ್ಕೊಂಡು ಒಂದೇ ತಾಯಿ ಮಕ್ಕಳಂತೆ ನಾಳೆ ಅಧಿವೇಶನದಲ್ಲಿ ನಾವು ಹೊರ ಹೋರಾಟ ಮಾಡ್ತೀವಿ, ನೀವು ಒಳಗೆ ಹೋರಾಟ ಮಾಡಿರಿ ಅಂತ. ಯಾರು ಒಳಗೆ ಹೋರಾಟ ಮಾಡ್ತಾರೋ ಇತಿಹಾಸದ ಉಳಿತಾರೆ. ಮಾಡಿದ ಹೋದರೆ ಜನರ ಮನಸ್ಸಿಂದ ದೂರ ಆಗ್ತಾರೆ. ನಾವು ಹೊರಗಡೆ ಹೋರಾಟ ಮಾಡ್ತೀವಿ. ಹಂಗಾಗಿ ನಾಳೆ ದಿವಸ ಎಲ್ಲರಿಗೂ ಬರೋಕ್ಕೆ ಹೇಳಿ. ನಾಳೆ ಬೆಳಗಾವಿಗೆ ನಾಳೆ ಮೀಟಿಂಗ್ ಕರೆದು ಎಲ್ಲರೂ ಕರೆದೇವೆ. ಬೇಡ ಅನ್ನೋ ಉದ್ದೇಶಕ್ಕೆ ಕೆಲವೊಂದಿಷ್ಟು ಸಮಾಜದ ನಾಯಕರನ್ನ ನಾನು ಬೆಂಗಳೂರಲ್ಲಿ ಸಭೆ ಕರಿತೀನಿ. ನಾನು ರಾಷ್ಟ್ರೀಯ ಅಧ್ಯಕ್ಷ ಇದ್ದೀನಿ. ಅದು ಕೇವಲ ಯತ್ನಾಳ್ ಅವರು ಹೇಳಿದಂತೆ ಏಕಪಕ್ಷೀಯವಾಗಿ ಹೊರಟಂತ ಒಂದು ಹೋರಾಟ, ಟ್ರ್ಯಾಕ್ಟರ್ ರ್ಯಾಲಿ. ಹಾಗಾಗಿ ನಾನು ಸ್ವಾಮೀಜಿ ಅವ್ರನ್ನ ಮತ್ತು ಯತ್ನಾಳ್ ಅವ್ರನ್ನ ಈ ಸಭೆಗೆ ಕರೆಯಲ್ಲ ಅನ್ನುವಂಥದ್ದು. ಮಾಡಿಬಿಟ್ಟು ದೊಡ್ಡ ಸಮಾಜ ಐತಿ, ಯಾರು ಮಾಡೋದು ತಪ್ಪೇನೈತಿ, ಮಾಡಲಿ, ಅವರು ಮಾಡಲಿ. ಒಟ್ಟು ಸಮಾಜ ಸಿಕ್ಕರೆ ಸಾಕಲ್ಲ.
ನಾನು ಕರ್ಕಂಡೆ ಮಾಡ್ಬೇಕು ಅನ್ನೋ ಬಯಸಲ್ಲ, ಗೌಡ್ರು ಕರ್ಕೊಂಡು ಬಯಸಲ್ಲ. ಅವತ್ತು ಪಾದಯಾತ್ರೆ ಮಾಡ್ಬೇಕಾದ್ರೂ ವಿಜಯನ್ ಕಾಶ್ಯಪ್ನವ್ರು ಮಾತು ಕೇಳಿ ಸ್ವಾಮಿ ಹೋರಾಟ ಮಾಡ್ಕಂತ ಅವಾಗ ಅಂತಿದ್ರು ಏಕಪಕ್ಷ ನಿರ್ಧಾರ ಅಂತೇಳಿ. ಹಂಗೆ ಅನ್ನೋದು ಸಹಜ. ಅವಾಗ ಹೋರಾಟ ಮಾಡ್ಬೇಕಾದ್ರೆ ಕಾಂಗ್ರೆಸ್ನವ್ರು ಕುಮ್ಮಕ್ ಕೊಟ್ಟಾರ, ಸ್ವಾಮೀಜಿ ಕಾಂಗ್ರೆಸ್ನವ್ರ ಪರ್ವ ಮಾಡಕತ್ತಂತಿದ್ರು. ಈಗ ಹೋರಾಟ ಮಾಡ್ಬೇಕಾದ್ರೆ ಬಿ ಜೆ ಪಿ ಕುಮ್ಮಕ್ ಕಟ್ಟು ಬಿ ಅನ್ನಾರು ಅಂದೇ ಅಂತಾರೆ. ಗುರಿ ಮಾತ್ರ ಸ್ಪಷ್ಟ ಐತಲ್ಲ. ಇನ್ನು ಆಗಿನ ಸಂದರ್ಭದಲ್ಲಿ ಉಗ್ರ ಹೋರಾಟ ಮಾಡಿದ್ವಿ, ಈಗ ಶುರು ಮಾಡಿದ್ವಿ. ಅದಕ್ಕೋಸ್ಕರ ಅವತ್ತಿನ ಹೋರಾಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತಿನ ದಿವಸ ಸರ್ಕಾರದ ಪ್ರಭಾವಿ ಸಚಿವರು ನಮ್ಮ ಸರ್ಕಾರ ಬಂದು 6 ತಿಂಗಳಾಗ ಪಂಚಮಸಾಲಿ 2A ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಇವತ್ತು ನಿಮ್ಮ ಹೋರಾಟಕ್ಕೆ ಬಂದು ಅಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅಲ್ಲ ನೋಡ್ರಿ, ಅದಕ್ಕೆ ಹೇಳ್ತಾನಲ್ಲ, ನಾನು ಹೇಳ್ತಾರಪ್ಪ, ಎಲ್ಲ ನಮ್ಮ ಸಮುದಾಯದ ಶಾಸಕರು ಬಸವನಗೌಡರಂಗೆ ಗಟ್ಟಿಯಾಗಿ ಹೋರಾಟ ಮಾಡಿರಿ. ಎಲ್ಲ ನಮ್ಮ ಸಮಾಜ ಸಚಿವರು CC ಪಾಟೀಲ್ರಂಗೆ ಸಮಾಜ ಮತ್ತು ಸರ್ಕಾರದ ಸಂಧಾನ ಕಾರ್ಯ ಕೆಲಸ ಮಾಡಿರಿ. 2 ಮಾರ್ಗ ಐತೆ ನಿಮಗೆ. ಇಲ್ಲ ನಮಗೆ ಹಂಗೂ ಮಾಡೋಕ್ಕಲ್ಲ, ಕೊನೆ ಮೌನವಾಗಿ ಇದ್ಕೊಂಡಾರು ಫೋನಾಗಾರ ಬೆಂಬಲ ಕೊಡು ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಷ್ಟು ಮಾಡೋಕ್ಕಾಗದ್ರೆ ನಾನು ಫೋನ್ ಮಾಡಿ ಅಪ್ಪರು ನಿಮ್ಮ ಜೊತೆಗೆ ಇರ್ತೀನಿ, ಇಷ್ಟೊಂದು ಸಾಕು ಖುಷಿ ಆಗ್ತೀನಿ. ನಿಮ್ಮ ಪದಾಧಿಕಾರಿಗಳಿಗೆ ಕೆಲವೊಂದಿಷ್ಟು ಬೆದರಿಕೆಗಳು ಮತ್ತು ಅದನ್ನ ಹತ್ತಿಕ್ಕುವಂಥ ಕೆಲಸ ಮಾಡೋದು, ತಮಗೂ ಕೂಡ ಈ ಥರ ಏನಾದರೂ ಒತ್ತಡ ಬರ್ತಾ ಇದೆಯಾ? ನನಗೆ ಒತ್ತಡ ಮಾಡೋಕ್ಕೆ ಯಾಕೆ ಕೈಲಿ ಸಾಧ್ಯ? ನನಗೆ ಇಂಥ ಹೇಳಿಕೆಗಳು ಕೊಡಿಸಿ ನನ್ನ ಹೊರ ಡೈವರ್ಟ್ ಮಾಡೋ ಪ್ರಯತ್ನ ಮಾಡೋಕ್ಕೆ ಹೊರತು ನನಗೆ ಯಾವ ಒತ್ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ತೀರ್ಮಾನ ಮಾಡ್ಬಿಟ್ಟೇನೆ. 3 ಲಕ್ಷ ಟಾರ್ಗೆಟ್ ಇಟ್ಟೇವೆ. ಕೊನೆಗೆ ಇವ್ರು ಸರ್ಕಾರ ಕರ್ಫ್ಯೂ ಹಾಕಿ ಏನಾರು ಮಾಡಿದ್ರೆ 30,000 ಜನ ಬರ್ಬೋದು. ಮತ್ತು ಗೋಲಿಬಾರ್ ಮಾಡ್ತೇವೆ, ಅದು ಇದು ಮಾಡ್ತೇವೆ, 300 ಜನ ಬರ್ಬೋದು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ, 100 ಜನ ಬರ್ಬೋದು. ಕೊನೆ 100 ಜನ ಬರ್ಕೋ, ನಾವು ಗೌಡಂತ 3 ಜನ ಹೋಗಿ ವಿಧಾನಸಭೆ ಮುಟ್ಟಿ ಬರ್ತೀವಿ. ಆ ಥರ ಗಟ್ಟಿಯಾಗ್ಬಿಟ್ಟು ಇನ್ನೊಂದು ಇದನ್ನು ಹೊರತುಪಡಿಸಿ ಈಗ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದು ಭಾಳ ಚರ್ಚೆಗೆ ಟೀಕೆಗೂ ಗುರಿಯಾಗಿದೆ. ಅದು ಯಾವ ಉದ್ದೇಶದಿಂದ ಅವ್ರು ಬೇರೆ ಬೇರೆ ಅರ್ಥದಲ್ಲಿ ಹೇಳಿರ್ಬೋದು. ಬಸವಣ್ಣನವರ ವಿಚಾರಕ್ಕೆ ನೀವು ಸರಿಯಾಗಿ ವಾಕ್ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಹೊಳಿಗೆ ಬಸವಣ್ಣ ಹೊಳಿಗೆ ಹಾರಬೇಕಾಗುತ್ತೆ ಅನ್ನೋ ಒಂದು ಹೇಳಿದ್ದಾರೆ ಅನ್ನೋ ಒಂದು ಮಾತಿನಲ್ಲಿ ಟೀಕೆಗಳು ಬರ್ತದೆ. ತಾವು ಕೂಡ ಗೌಡರು ಬಸವಣ್ಣ ಬಗ್ಗೆ ಭಾಳ ಭಕ್ತಿ ನಿಮ್ಗೆ ಗೊತ್ತಿದೆ. ಅವರು ರೈಲ್ವೆ ಮಿನಿಸ್ಟರ್ ಆದಾಗ ಬಸವ ಎಕ್ಸ್ಪ್ರೆಸ್ ಮಾಡಿದವರು, ರೈಲ್ವೆ ಮಿನಿಸ್ಟರ್ ಆದಾಗ ಬಸವಣ್ಣ ಪ್ರತಿಮೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು. ಆಮೇಲೆ ವಿಜಯಪುರದಲ್ಲಿ ಬಸವೇಶ್ವರ ವೃತ್ತದ ಸಂಪೂರ್ಣವಾಗಿರ್ತಕ್ಕಂಥ ಅದರ ಜವಾಬ್ದಾರಿಯನ್ನು ಅವರು ಸಂಸ್ಥೆ ಪಡ್ಕೊಂಡಿದ್ದಾರೆ. ಏನೋ ಒಂದು ಆಡು ಮಾತಿನಲ್ಲಿ ಅವ್ರ ಉದ್ದೇಶ ಆ ಥರ ಅಲ್ಲ. ಹೋರಾಟಗಾರ ಈ ರೀತಿ ಅನ್ಯಾಯ ಮಾಡ್ತಾರೆ, ಯಾರೇ ಸಮಾಜ ಸುಧಾಕರಿರಲಿ ಅವರನ್ನು ಕಡೆಗಣಿಸೋ ಪ್ರಯತ್ನ ಇತಿಹಾಸ ಕಾಲದಿಂದ ಬಂದೈತಿ. ಅದು ರಾಯಣ್ಣಗಾಗೈತಿ, ಬಸವಣ್ಣಗಾಗೈತಿ, ಚೆನ್ನಮ್ಮಾಗೈತಿ. ಉದ್ದೇಶ ಭಾವನೆಗಳು ಬೇರೆ ಇರುತ್ತೆ. ತಪ್ಪಾಗಿ ಅರ್ಥಿಸ್ಕೊಳ್ಳೋ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಅವರು ಹೇಳಿದ್ರು ಮೊನ್ನೆ. ಮತ್ತು ಬಸವಣ್ಣವ್ರ ಬಗ್ಗೆ ನಾವೆಲ್ಲ ಹೇಳುವಂಥದ್ದು ಬಸವಣ್ಣವರ ಮೂಲ ಅನುಭವ ಮಂಟಪ, ಜಗತ್ತಿನ ಮೊದಲ ಪಾಲನೆ. ಇವತ್ತು ವಕ್ಫ್ ಏನಂತ ಹೆಸರು ಅದು ವಶಪಡಿಸ್ಕೊಂಡು, ಹಾಗಾಗಿ ಬಸವ ಭಕ್ತವಾದ ಬಗ್ಗೆ ಧ್ವನಿ ಎತ್ತ ಪ್ರಯತ್ನ ಹಂಗಾಗೈತಿ. ಇಂಥ ಅನೇಕ ಅನ್ಯಾಯ ಅದನ್ನು ಫಸ್ಟ್ ಅವರೇ ಧ್ವನಿ ಎತ್ತಿದ್ದಾರೆ. ಆ ಕಾರಣಕ್ಕೆ ಗೌಡರಿಗೆ ಬಸವಣ್ಣರ ಮೇಲೂ ಭಕ್ತಿ ಇದೆ, ಎಲ್ಲ ದಾರ್ಶನಿಕರು ಭಕ್ತಿ ಇದೆ. ಅದನ್ನು ಯಾರು ಸಹ ಬಸವಣ್ಣವ್ರ ಭಕ್ತಿ ಅಪಾರ್ಥ ಮಾಡ್ಕೊಳ್ತಾರೆ ಅಂತ